ತಾಲೂಕಿನ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಲು ಆಗಮಿಸಿದ ಶ್ರೀಮದ್ ಗಿರಿರಾಜ ಶ್ರೀಶೈಲ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಭಗವತ್ಪಾದರು ನೇಲ್ಗಲ್ ಸಂಸ್ಥಾನ ಬೃಹನ್ಮಠದ ಹಿರಿಯ ಶ್ರೀಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳವರ 75ನೇ ವರ್ಷದ ಅಮೃತ ಮಹೋತ್ಸವ ಹಾಗೂ 75ನೇ ತುಲಾಭಾರ ಕಾರ್ಯಕ್ರಮದ ಪ್ರಯುಕ್ತ ಹಿರಿಯ ಪೂಜ್ಯ ಶ್ರೀ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀಶೈಲ ಪೀಠದ ಮಹಾಸನ್ನಿಧಿಯವರು ಮಾತನಾಡಿ, ನೇಲ್ಗಲ್ ಸಂಸ್ಥಾನ ಬೃಹನ್ಮಠದ ಹಿರಿಯ ಶ್ರೀಗಳಾದ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ನಾಡಿನಲ್ಲಿ ಖ್ಯಾತ ಜ್ಯೋತಿಷ್ಯ ಮತ್ತು ವೈದಿಕ ಪಂಡಿತರು ಆಗಿರುವ ಇವರು ನಾಡಿನಲ್ಲಿ 2000ಕ್ಕೂ ಹೆಚ್ಚು ದೇವಸ್ಥಾನಗಳ ಮೂರ್ತಿಗಳನ್ನು ಪ್ರತಿಷ್ಠಾಪನೆಗೈದ ಕರ್ನಾಟಕದ ಏಕೈಕ ಪೂಜ್ಯರು, ಸರಳತೆಯ ಸಂತರು ಎಂದು ಹೆಸರುವಾಸಿಯಾದ ಇವರು ನೋವಿನಿಂದ ಬಂದಂತ ಸದ್ಭಕ್ತರನ್ನು ತಮ್ಮ ತಪಶಕ್ತಿಯ ಫಲದಿಂದ ಅವರ ನೋವುಗಳನ್ನು ನಿವಾರಿಸಿ ನಗುವಿನಿಂದ ನಿಮ್ಮ ಜೀವನ ಸಾಗಲಿ ಎಂದು ಆಶೀರ್ವದಿಸಿ ಅವರಲ್ಲಿ ಏನೂ ಫಲಾಪೇಕ್ಷೆ ಪಡದೆ ಸಕಲ ಸದ್ಭಕ್ತರ ಉದ್ಧಾರ ಮತ್ತು ಶ್ರೀಮಠದ ಅಭಿವೃದ್ಧಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ಶ್ರೀಗಳ 75ನೇ ವರ್ಷದ ಅಮೃತ ಮಹೋತ್ಸವ ಮತ್ತು 75ನೇ ತುಲಾಭಾರ ಕಾರ್ಯಕ್ರಮವನ್ನು ಜನವರಿ 16ರಿಂದ 27ರವರೆಗೆ ಸುಮಾರು 12 ದಿನಗಳ ಕಾಲ ಈ ಕಾರ್ಯಕ್ರಮವು ಹಿರಿಯ ಶ್ರೀಗಳು ಮತ್ತು ಶ್ರೀಮಠದ ಸರ್ವ ಸದ್ಭಕ್ತರು ಸೇರಿ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಹಿರಿಯ ಪೂಜ್ಯ ಶ್ರೀಗಳ ಅಮೃತ ಮಹೋತ್ಸವದಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬಾ ಶ್ಲಾಘನೀಯವಾದದ್ದು, ಅನುಕರಣೀಯವಾದದ್ದು. ಹಿರಿಯ ಶ್ರೀಗಳ ಮೂರ್ತಿ ಚಿಕ್ಕದಾದರೂ ಅವರು ಹಮ್ಮಿಕೊಳ್ಳುವಂತಹ ಕಾರ್ಯಗಳು ಶ್ರೀಮಠಕ್ಕೆ ಬಹುದೊಡ್ಡ ಕೀರ್ತಿ ತರುವಂತಹ ಸಾಮಾಜಿಕ ಕಾರ್ಯಕ್ರಮಗಳಾಗಿವೆ ಎಂದು ನುಡಿದರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶತಚಂಡಿಕಾ ಹೋಮ, ಶ್ರೀದೇವಿ ಮಹಾತ್ಮೆ ಪುರಾಣ ಪ್ರವಚನ, ಸಾಮೂಹಿಕ ವಿವಾಹ ಹಾಗೂ ಜಂಗಮೌಟುಗಳಿಗೆ ಅಯ್ಯಾಚಾರ ಕಾರ್ಯಕ್ರಮಗಳು ಜರುಗಲಿವೆ. ಆದ ಕಾರಣ ನಾಡಿನ ಸರ್ವ ಸದ್ಭಕ್ತರು ಈ ಮಹತ್ತರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನುಮನ ಧನ ತ್ರಿಕರಣ ಸೇವೆ ಸಲ್ಲಿಸಿ ಜಗನ್ಮಾತೆ ಶ್ರೀ ಶಾಂಭವಿ ಜಗದ್ಗುರು ಮಹಾಸನ್ನಿಧಿಯವರ ಹಿರಿಯ ಶ್ರೀಗಳ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ನುಡಿದರು. ಮಠದ ಹಿರಿಯ ಶ್ರೀಗಳಾದ ಷಟ್ಸ್ಥಲ ಬ್ರಹ್ಮ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳವರ ಅಪರೂಪದ ಜೀವನ ಶೈಲಿ ಮತ್ತು ಅವರು ನಡೆದುಕೊಂಡು ಬಂದಿರುವಂತಹ ದಾರಿ. ಒಬ್ಬ ಶ್ರೀಗಳವರು ಸಮಾಜದಲ್ಲಿ ಹೇಗೆ ಇರಬೇಕು, ಭಕ್ತರನ್ನು ಯಾವ ರೀತಿ ಕಾಣಬೇಕು, ಭಕ್ತರ ಭಾವನೆಗಳಿಗೆ ಯಾವ ತೆರನಾಗಿ ಸ್ಪಂದಿಸಬೇಕು ಅನ್ನೋದಕ್ಕೆ ಒಂದು ಮೂರ್ತ ರೂಪ ಅಂದ್ರೆ ಅದು ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲ್ಲ. ಯಾವುದೇ ಭಕ್ತರಿಂದ ಏನನ್ನೂ ಕೂಡ ಫಲಾಪೇಕ್ಷೆಯನ್ನು ಇರಿಸಿಕೊಳ್ಳದೆ ಅವರವರ ಭಾವನೆಗೆ ತಕ್ಕಂತೆ, ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ಮನೆತನದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸ್ತಾ ಈ ಭಾಗದ ಎಲ್ಲ ಭಕ್ತರ ಒಂದು ರೀತಿ ದೈವ ಸ್ವರೂಪರಾಗಿ ಬೆಳೆದು ನಿಂತವರು ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳು. ಭಕ್ತರು ಏನೇ ದುಃಖ, ಏನೇ ನೋವು, ಏನೇ ಕಷ್ಟಗಳನ್ನು ತಗೊಂಡು ಬಂದ್ರೂ ಕೂಡ ಅವರಿಗೆ ತಮ್ಮ ತಪಶಕ್ತಿಯ ಸಿದ್ಧಹಸ್ತದಿಂದ ಪ್ರಸಾದವನ್ನು, ಪರಿಹಾರವನ್ನು ನೀಡೋದ್ರ ಮೂಲಕ ಹಲವಾರು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿರುವಂತಹ ಕೀರ್ತಿನೂ ಕೂಡ ಶ್ರೀಗಳವರಿಗೆ ಸಲ್ಲಬೇಕಾಗಿರುವಂಥದ್ದು. ಇನ್ನೊಂದು ಬಹಳ ಉಲ್ಲೇಖನೀಯ ಸಂಗತಿ ಅಂದರೆ ಶ್ರೀಗಳವರು ಜ್ಯೋತಿಷ್ಯದಲ್ಲಿ ಮತ್ತು ವೈದಿಕದಲ್ಲಿ ಸಾಕಷ್ಟು ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಬಾಲ್ಯದಿಂದಲೂ ಆ ವಿಷಯದಲ್ಲಿ ಅಧ್ಯಯನವನ್ನು ಮಾಡಿ ಪರಿಣತಿಯನ್ನು ಪಡ್ಕೊಂಡು ಆ ವಿದ್ಯೆಯ ಮೂಲಕ ಈ ಭಾಗದ ಎಲ್ಲ ಭಕ್ತರ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸ್ತಾ ಬಂದವರಾಗಿದ್ದಾರೆ. ಆಶ್ಚರ್ಯ ಅಂದರೆ 2000ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳ ಮೂರ್ತಿಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥ ಕೀರ್ತಿ ಅದು ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿ. ಅಂಥ ಒಬ್ಬ ಶ್ರೀಗಳವರು ಇವತ್ತು ಧಾರ್ಮಿಕವಾಗಿ, ಸಾಮಾಜಿಕವಾಗಿ
ಅವರು ಮಾಡಿರುವಂತಹ ಸೇವೆಯನ್ನು ಪರಿಗಣಿಸಿ ಈ ಭಾಗದ ಎಲ್ಲ ಭಕ್ತರು ಮತ್ತು ಅವರ ಶ್ರೀಮಠದ ನೂತನ ಶ್ರೀಗಳವರು ಸಮಾಜದ ಎಲ್ಲ ಗಣ್ಯರು ಸೇರಿಕೊಂಡು ಅವರು 75 ವರ್ಷಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೊಂದು ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದು ನಿಜಕ್ಕೂ ಅಭಿನಂದನೀಯವಾಗಿರುವಂತಹದ್ದು, ಶ್ಲಾಘನೀಯವಾಗಿರುವಂತಹದ್ದು, ಸ್ತುತ್ಯಾರ್ಹವಾಗಿರುವಂತಹ ಸಂಗತಿ. ಅದು ಕೂಡ ಕೇವಲ ಶ್ರೀಗಳವರ ಜೀವನವನ್ನು ವೈಭವೀಕರಿಸೋದು ಜನವರಿ 16ರಿಂದ ಕಾರ್ಯಕ್ರಮ ಪ್ರಾರಂಭ ಆಗಿ ಜನವರಿ 27ರವರೆಗೆ ಸುಮಾರು 12 ದಿನಗಳ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಭಕ್ತರಿಗಾಗಿ ಹಲವಾರು ಪೂಜಾ ವಿಧಿಗಳನ್ನು, ಹೋಮ ಕಾರ್ಯಗಳನ್ನು ಕೂಡ ಸಂಯೋಜನೆ ಮಾಡಿದ್ದಾರೆ. ಜೊತೆಗೆ ಈ ಭಾಗದ ಎಲ್ಲ ಭಕ್ತರಿಗೆ ಧರ್ಮ ಜಾಗೃತಿ ಆಗಬೇಕು, ಧರ್ಮದ ಬಗ್ಗೆ ಮನವರಿಕೆ ಆಗಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿದಿನ ಪುರಾಣ ಪ್ರವಚನಗಳನ್ನು ಕೂಡ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಈ ಭಾಗದ ಸಾಕಷ್ಟು ಜನ ಭಕ್ತರಿಗೆ ಕೂಡ ಗೌರವ ಸಲ್ಲಬೇಕು ಅಂತ ಹೇಳಿ ಅನೇಕ ಹಿರಿಯರನ್ನು ಕೂಡ ಸತ್ಕರಿಸುವಂತಹ, ಗೌರವಿಸುವಂತಹ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನೂತನ ಶ್ರೀಗಳವರು ಎಲ್ಲ ಭಕ್ತರ ಅಪೇಕ್ಷೆಯ ಮೇರೆಗೆ ಸಂಯೋಜನೆ ಮಾಡಿದ್ದಾರೆ. ಇದು ಅವರ ಅಪೇಕ್ಷೆ ಅಲ್ಲ, ಆದರೆ ಅವರನ್ನು ಪ್ರೀತಿಸುವಂತಹ ಕಳೆದ 40-50 ವರ್ಷಗಳಿಂದ ಏನು ಅವರಿಂದ ಉಪಕೃತರಾಗಿರುವಂಥ ಏನು ಭಕ್ತಸ್ತೋಮ ಇದೆ, ಆ ಭಕ್ತಸ್ತೋಮ ನೂತನ ಶ್ರೀಗಳವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾಡಿನ ಎಲ್ಲ ಭಕ್ತರು ಕೂಡ ಭಕ್ತಿಯಿಂದ ಸೇರಿಕೊಂಡು ಯಶಸ್ವಿಗೊಳಿಸಬೇಕು, ಪಾಲ್ಗೊಂಡು ಪುಣ್ಯಭಾಗಿಗಳಾಗಬೇಕು, ಕೃತಾರ್ಥರಾಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೆ ನಾವು ಮುಕ್ತವಾಗಿ ಕರೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. ಈ ಸಂದರ್ಭದಲ್ಲಿ ಶ್ರೀಮಠದ ಹಿರಿಯ ಪೂಜ್ಯ ಶ್ರೀ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಿರಿಯ ಪೂಜ್ಯ ಶ್ರೀ ರೇಣುಕಾ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಬೃಹನ್ಮಠ ನಿಲಗಲ್, ಪೂಜ್ಯ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಮಾನವಿ ಹಾಗೂ ಶ್ರೀಮಠದ ಸರ್ವ ಸದ್ಭಕ್ತರು ಉಪಸ್ಥಿತರಿದ್ದರು.